ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮುದ್ದೇಬಿಹಾಳ್ ಹುಡುಕೋದಲ್ಲಿ ಸಂಡೇ ಕಾಯಿಪಲ್ಯ ಬಜಾರ್ ಶುರು. ವಿಜಯಪುರ ರಸ್ತೆಯ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ. ಹುಡ್ಕೋ ಬಡಾವಣೆಯಲ್ಲಿ ವಾರದ ಕಾಯಿಪಲ್ಯ ಸಂತೆ ಆರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳಿಗೆ ತಾಜಾ ತರಕಾರಿ ಹಾಗೂ ಹಣ್ಣು. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ಪಟ್ಟಣದ ಎಂಜಿವಿಸಿ ಕಾಲೇಜು ಮುಂಭಾಗದಲ್ಲಿ ನಿತ್ಯವೂ ನಡೆಯುತ್ತಿದ್ದ ಕಾಯಿಪಲ್ಯ ಸಂತೆಯಲ್ಲಿ ಒಂದು ದಿನದ ಬದಲಾವಣೆ ಮಾಡಲಾಗಿದ್ದು, ಹುಡ್ಕೋ ಬಡಾವಣೆಯ ಗವಿಸಿದ್ದೇಶ್ವರ ವೇದಿಕೆಯ ಮುಂಭಾಗದಲ್ಲಿ ಭಾನುವಾರಕ್ಕೊಮ್ಮೆ ಇಲ್ಲಿ ಸಂತೆ ನಡೆಸಲು ಚಾಲನೆ ನೀಡಲಾಗಿದೆ. ವ್ಯಾಪಕ ಸಂಚಾರ ದಟ್ಟಣೆ ಹಾಗೂ ವಾಹನ ನಿಲುಗಡೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಈ ಬದಲಾವಣೆ ಮಾಡಲಾಗಿದ್ದು, ಹುಡ್ಕೋ ಸುತ್ತಮುತ್ತಲಿನ ನಿವಾಸಿಗರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಪಟ್ಟಣದ ಎಂಜಿವಿಸಿ ಕಾಲೇಜು ಮುಂಭಾಗದ ಬಿಒ ಕಚೇರಿಗೆ ಹೋಗುವ ರಸ್ತೆ ಇಕ್ಕೆಲದಲ್ಲಿ ಹಾಗೂ ವಿಜಯಪುರ ಮುದ್ದೇಬಿಹಾಳ್ ಮುಖ್ಯ ರಸ್ತೆಯಲ್ಲಿ ಪ್ರತಿದಿನವೂ ಸಂತೆ ನಡೆಸಲಾಗುತ್ತಿತ್ತು. ಈ ವೇಳೆ ವ್ಯಾಪಾರಿಗಳು ರಸ್ತೆ ಬದಿಯಲ್ಲೇ ಕಾಯಿಪಲ್ಯ ಇಟ್ಟುಕೊಂಡು ಕೊಡುತ್ತಿದ್ದ ಕಾರಣ ಬಸ್, ಕಾರು, ಬೈಕ್ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಗ್ರಾಹಕರು ಹಾಗೂ ವ್ಯಾಪಾರಿಗಳು ವಾಹನಗಳನ್ನು ರಸ್ತೆ ಬದಿಯಲ್ಲೇ ನಿಲುಗಡೆ ಮಾಡುತ್ತಿದ್ದ ಕಾರಣ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು, ಪಾದಚಾರಿಗಳ ಓಡಾಟಕ್ಕೂ ತೊಂದರೆಯಾಗುತ್ತಿತ್ತು. ಹಲವು ಬಾರಿ ಟ್ರಾಫಿಕ್ ದಟ್ಟಣೆ ಉಂಟಾಗಿ ಸಾರ್ವಜನಿಕರು ಸಮಸ್ಯೆ ಎದುರಿಸುತ್ತಿದ್ದರು. ದಿನ ಆದ್ರೆ ಅನುಕೂಲ ಅಂತಿರೋ, ವಾರಕ್ಕೊಮ್ಮೆ ಆದ್ರೆ ಅನುಕೂಲ ಅಂತಿರೋ. ಅಲ್ಲಿ ಆಗಿದ್ದಕ್ಕೇನು ಸಮಸ್ಯೆ ಆಕಿತ್ರಿ? ಅಲ್ಲಿ ಗಾಡಿ ಅಡ್ಡಾಡ್ತಿದ್ರು, ಮೇನ್ ರೋಡ್ ಆಗ್ತಿತ್ತು. ಅಲ್ಲಿಗೆ ನಾನು ಕಾಲೇಜ್ ಹುಡುಗರೆಲ್ಲ ಕರ್ಸ್ಕೊಂಡು ಹೋಗ್ತಿದ್ದೇವ್ರಿ. ಮತ್ತು ತೊಂದರೆ ಆಗಿತ್ತು ರೀ ಮಗ. ಅದೇ 50-60 ರೂಪಾಯಿದಾಗ ಇಲ್ಲಿ ಸಂತಿ ಮಾಡ್ತೀವಿ. ಭಾಳ ಅನುಕೂಲ ಆಯ್ತು. ಮಾಡಿದ್ವಿ. ಇನ್ನುಳಿದಂತೆ ಮಹಾಂತೇಶ್ ಬೂದ್ಯಾಳಮಠ್, ಬಿ ಮುರಳೀಕೃಷ್ಣ ಬುಡ್ಡೋಳಿ ಮಾತನಾಡಿ, ಎಂಜಿವಿಸಿ ಕಾಲೇಜಿನ ಸಮೀಪದಲ್ಲಿ ಪ್ರತಿದಿನ ನಡೆಯುತ್ತಿದ್ದ ಸಂತೆ ದಿನದಿಂದ ದಿನಕ್ಕೆ ಹೆಚ್ಚು ಗದ್ದಲದಿಂದ ಟ್ರಾಫಿಕ್ ಸಮಸ್ಯೆಯನ್ನು ಸೃಷ್ಟಿಸುತ್ತಿತ್ತು. ಇದು ಪೊಲೀಸರನ್ನು ತಲೆನೋವು ತರಿಸಿದೆ. ಅಲ್ಲಿ ಸಂತೆ ನಡೆಯಲು ನಮ್ಮದೇನು ತಕರಾರಿಲ್ಲ. ಆದರೆ ಪ್ರತಿ ಭಾನುವಾರಕ್ಕೊಮ್ಮೆ ಇಲ್ಲಿ ಸಂತೆ ನಡೆದರೆ ಹುಡ್ಕೋದ ಸುತ್ತಮುತ್ತಲಿನ ಬರುವ ವಿದ್ಯಾನಗರ, ಮಹಾಂತೇಶ್ ನಗರ, ಗಣೇಶ್ ನಗರ ಸೇರಿದಂತೆ ಹಲವು ಬಡಾವಣೆಯ ಜನರಿಗೆ ಅನುಕೂಲವಾಗಲಿದೆ. ವಾರಕ್ಕೊಮ್ಮೆ ಪುರಸಭೆಯವರು ಇಲ್ಲಿ ಸ್ವಚ್ಛತೆ ಕೈಗೊಳ್ಳಬೇಕು. ಮಹಿಳೆಯರಿಗೆ ಅನುಕೂಲವಾಗುವಂತೆ ಸಂಚಾರಿ ಟಾಯ್ಲೆಟ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಕರ್ಕೊಂಡ್ಬಂದು ಇಲ್ಲಿ ಕಾಯಿಪಲ್ಯ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಯಾರ. ದಯವಿಟ್ಟು ಎಲ್ಲ ಗ್ರಾಹಕರು ಸಹಕಾರ ಕೊಡಬೇಕು. ಅದ್ರ ಜೊತೆಗೆ ಇಲ್ಲೇನು ಓಣಿನ ಬಡಾವಣೆ ಅವ್ರದಲ್ಲ, ಯಾರು ವಿರೋಧ ವ್ಯಕ್ತಪಡಿಸ್ಬೇಡ್ರಿ. ಯಾಕಂದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂದ್ಮ್ಯಾಗ ಯಾಕೆ ವಿರೋಧ ಪಡಿಸ್ತೀರಿ? ಈಗ ಅಲ್ಲಿ ಮಾಡ್ತಾರಂದ್ರೆ ಅಲ್ಲಿ ಎಲ್ಲ ಕಡೆ ಒಂದು ತೊಂದರೆ ಆಗೋದೆ. ಸ್ವಚ್ಛತೆ ಇರ್ತಿಕೋರಿ ಅಥವಾ ಟ್ರಾಫಿಕ್ ಇರ್ತಿಕೋರಿ, ಯಾವ್ದಾರ ಒಂದು ರೀತಿ ತೊಂದರೆ ಆಗೋದೆ. ಅದಕ್ಕೆ ಯಾವ ಹಂಗೆ ವಿರೋಧ ಮಾಡದೆ ಇಲ್ಲಿ ಕಾಯಿಪಲ್ಯ ಮಾಡೋಕ್ಕೆ ಎಲ್ಲರೂ ಅನುವು ಮಾಡಿಕೊಂಡು ಕಾಯಿಪಲ್ಯ ಸಹಕರಿಸ್ಬೇಕಂತೇಳಿ ನಾನು ಎಲ್ಲರ ಜನರಿಗೆ ವಿನಂತಿ ಮಾಡ್ತೀನಿ. ಇಲ್ಲಿ ಹುಡ್ಕೋ ಕಾಲೊಳಗೆ ಪ್ರಥಮ ಬಾರಿ ನಾವು ಇಲ್ಲಿ ಸಂತೆ ಪ್ರಾರಂಭ ಮಾಡೀವಿ. ಇಲ್ಲಿ ಎಲ್ಲ ಜನರ ಬೇಡಿಕೆ ಇತ್ತು. ಅಂದರೆ ಇಲ್ಲಿ ಮತ್ತು ವಯಸ್ಸಾದವ್ರಿಗೆ, ಸ್ವಲ್ಪ ವೃದ್ಧರಿಗೆ ಅನಾನುಕೂಲ ಆಗಿತ್ತು. ಅದಕ್ಕೆ ಇಲ್ಲಿ ಅವರು ಇವತ್ತೆಲ್ಲರೂ ಹೇಳಿದರು, ಎಂಥ ದೊಡ್ಡ ಕೆಲಸ ಮಾಡ್ಯಾರಿ, ಚಲೋ ಮಾಡ್ಯಾರಿ ಅಂತ ಹೇಳಿ ಭಾಳ ಒಳ್ಳೆಯ ಅಭಿಪ್ರಾಯ ಕೊಟ್ಟರು. ಇದೇ ರೀತಿ ನಾವು ಪ್ರತಿ ರವಿವಾರ ಅಷ್ಟೇ ಮಾಡ್ಬೇಕಂತ ವಿಚಾರ ಮಾಡೀವಿ. ಉಳಿದವರಿಗೆ ಅಲ್ಲಿ ತೊಂದರೆ ಆಗಬಾರ್ದು. ಉಳಿದ ಬಡಾವಣೆಯವ್ರಿಗೂ ಇಲ್ಲಿ ಅಕ್ಕಪಕ್ಕದ ಬಡಾವಣೆಯವ್ರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಇದು ಹಿಂಗೆ ಪ್ರತಿ ರವಿವಾರ ಸಾಗಲಿ ಅಂತೇಳಿ ನಾನು ಅಭಿಪ್ರಾಯ. ಇದೇನು ಅದಕ್ಕೆ ವ್ಯಾಪಾರಸ್ಥರಿಗೆ ಹೇಳಿದರು? ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಅವ್ರಿಗೆಲ್ಲ ವಿಚಾರ ಮಾಡಿ ಅವರ ಅನುಮತಿ ತಗೊಂಡು ನಾವು ಇದು ಮಾಡೀವಿ. ಮಾಡ್ತೀವಿ. ಇಲ್ಲ ನಮಗೇನಿಲ್ಲ, ವ್ಯಾಪಾರ ಆದ್ರೆ ಸಾಕು. ವ್ಯಾಪಾರ ಆದ್ರೆ ಚಲೋ. ನೀವು ಮತ್ತೆ ಎಲ್ಲರಿಗೂ ಹೇಳಿರಿಲ್ಲ ಅಂತ ಹೇಳಿದ್ರು, ನಾವು ಹೇಳಿವಿ ಅಂತೇಳಿ ಮುನ್ಸಿಪಾಲ್ಟಿ ಅವರು ಬೋಂಡರ್ ಅವರು ಮಾಡ್ತಾರೆ. ನಾವು ಇಲ್ಲಿ ಹಸಿರು ತೋರಣ ಬಳಗದವರು ಕೂಡ ಅದು ನಾವು ಕೈ ಜೋಡಿಸ್ತೀವಿ ಸರ್. ಸ್ವಚ್ಛತೆಗೆ ಅವ್ರ ಜೊತೆ ಕೂಡಿ ನಾವು ಕೈ ಜೋಡಿಸಿ ಸ್ವಚ್ಛತೆ ಮಾಡ್ತೀವಿ ಸರ್. ಸದ್ದ ವ್ಯಾಪಾರ ಮಾಡಕ್ಕೆ ಬರ್ತಾರಲ್ಲ ಅವ್ರಿಗೆ ಕುಡಿ ನೀರಿಂದ ಅಲ್ಲಿ ಶೌಚಾಲಯ, ಟೀ ಕೊಟ್ಟಿದೆ, ನೀರಿನ ವ್ಯವಸ್ಥೆ, ಅಲ್ಲಿ ನೀರಿಂದ ಎಲ್ಲ ವ್ಯವಸ್ಥೆ ಮುನ್ಸಿಪಾಲ್ಟಿಯಿಂದ ಬ್ಯಾಕ್ ಬೋನ್ ಸರ್ ಇದಕ್ಕೆ. ನಾವು ಪ್ರಯತ್ನದಿಂದ ಹಸಿರು ತೋರಣ ಬಳಗದವರು ಇದಕ್ಕೆ ಸತತ 15 ದಿನ ಪ್ರಯತ್ನ ಆಗಿತ್ತು ಸರ್. ಹೇಳ್ರಿ, ಮೊದಲು ಎಲ್ಲಿ ತೊಗೊಂಬರಕ್ಕೆ ಹೋಗಿದ್ರಿ? ಕಾಲೇಜ್ ಬಂದು ಸರ್ಕಲ್ ಹುಡುಕಿದ್ದೇವೆ. ಇನ್ನು ಭಾಳ ಅನುಕೂಲ ಆಗೈತ್ರಿ. ಎಲ್ಲರಿಗೂ ಒಳ್ಳೇದಾಗೈತ್ರಿ, ಚಲೋ ಆಗೈತ್ರಿ. ಹೀಗೆ ವಾರ ಮಾಡ್ಕೊತಾನೆ ಹೋಗ್ಬೇಕು. ಮನೆ ಎಲ್ಲಿ ಬರ್ತೀರಿ ನಿಮ್ಮದು? ನಮ್ಮ ಮನೆ ಹುಡ್ಕೋದಾಗೈತೆ ಸರ್. ವಾರಕ್ಕೊಮ್ಮೆ ಆದರೆ ಇದು ಅನುಕೂಲ ಆಗುತ್ತೆ. ಮೊದಲು ಎಲ್ಲಿ ತೊಗೊಂಬರಕ್ಕೆ ಹೋಗಿದ್ರಿ? ಕಾಲೇಜ್ ಹಾಂ ರೀ. ಏನು ಅನಾನುಕೂಲ ಆಕಿತ್ತು? ಇಲ್ಲಿ ಅನುಕೂಲ ಏನಾಗಿದೆ? ಸಮಸ್ಯೆ ಆಗೈತ್ರಿ. ಇಲ್ಲಿ ಯಾಕೆ ಚಲೋ ಆಯ್ತು ಸರ್. ಹೆಂಗೆ ದೂರಾಗಿ ಸಮಸ್ಯೆ ಆಕಿತ್ತು?
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.